ಕರ್ನಾಟಕದಲ್ಲಿ ಜುಲೈ ತಿಂಗಳಿನಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಜೂನ್ ಜುಲೈ 2 ತಿಂಗಳು ಸೇರಿಸಿದರೆ ನಮ್ಮ ಮುಂಗಾರು ಅವಧಿಯಲ್ಲಿ ಕರ್ನಾಟಕದಲ್ಲಿ ವಾಡಿಕೆಗಿಂತ 26% ಹೆಚ್ಚು ಮಳೆ ಆಗಿದೆ. ಆದರೆ ಈ ನಡುವೆಯೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಅತಿ ಕಡಿಮೆ ಮಳೆ ಆಗಿರುವಂತಹದ್ದು ಕೂಡ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೊಪ್ಪಳ, ವಿಜಯನಗರ, ವಿಜಯಪುರ ಜಿಲ್ಲೆ ಇಂಥ ಕಡೆ ಒಂದು 5 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ. ಆದರೆ ನಮ್ಮ ಮಲೆನಾಡು, ಕರಾವಳಿ ಮತ್ತು ಅರೆಮಲೆನಾಡು ಅಂದರೆ ಬೆಳಗಾವಿ ಈ ಭಾಗದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಒಟ್ಟಾರೆ ಕರ್ನಾಟಕದಲ್ಲಿ 26% ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಕೃಷ್ಣಾ ನದಿ, ಘಟಪ್ರಭಾ ಇವೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ. ಹಾಗೆ ದಕ್ಷಿಣ ಭಾಗದಲ್ಲಿ ಹೇಮಾವತಿ, ಕಾವೇರಿನೂ ಕೂಡ ತುಂಬಿ ಹರಿತಾ ಇದ್ದಾವೆ. ಈ ಸಂದರ್ಭದಲ್ಲಿ ಈಗ ಕೃಷ್ಣಾ ನದಿ ಆಗಲಿ, ಘಟಪ್ರಭಾ ಆಗಲಿ, ಕೃಷ್ಣಾ ನದಿಯಲ್ಲಿ ನಮಗೆ ಒಂದು 3.5 ಲಕ್ಷ 4 ಲಕ್ಷ ಕ್ಯೂಸೆಕ್ಸ್ಗಿಂತ ಹೆಚ್ಚು ಹರಿದ್ರೆ ಅದು ಅಪಾಯಕಾರಿ ಹಂತಕ್ಕೆ ಮೀರಿದೆ ಅಂತ ನಾವು ಭಾವಿಸ್ತೇವೆ ಇಂದಿನ ವರ್ಷಗಳ ಅಂದಾಜಿನ ಆಧಾರದ ಮೇಲೆ. ಈಗ ಹಾಲಿ ಕೃಷ್ಣಾ ನಮಗೆ ಒಳಹರಿವು 3 ಲಕ್ಷ ಕ್ಯೂಸೆಕ್ಸ್ಗಿಂತ ಸ್ವಲ್ಪ ಕಡಿಮೆ ಇದೆ. ಹೊರಹರಿವು 3.25 ಲಕ್ಷ ಇದೆ. ಸೊ ಹಾಗಾಗಿ ತುಂಬಿ ಹರಿತಾ ಇದ್ರು ಕೂಡ ಅಪಾಯದ ಕೆಳಗಿದೆ. ಘಟಪ್ರಭಾ ನದಿ ವಾಡಿಕೆ ಪ್ರಕಾರ 50,000 ಕ್ಯೂಸೆಕ್ಸ್ ಹರಿದ್ರೆ ನಮ್ಗೇನು ತೊಂದರೆ ಆಗೋದಿಲ್ಲ. ಆದರೆ ಈಗ 80,000 ಕ್ಯೂಸೆಕ್ಸ್ ಕಳೆದ ಒಂದು 80, 81, 83,000 ಕ್ಯೂಸೆಕ್ಸ್ ವರೆಗೆ ಕಳೆದ 4-5 ದಿನದಿಂದ ಜಲಾಶಯದಿಂದ ಬಿಡುಗಡೆ ಮಾಡಿದ್ರಿಂದ ಕೆಲವು ಗ್ರಾಮಗಳಿಗೂ ತೊಂದರೆ ಆಗಿದೆ. ಕೆಲವು ರಸ್ತೆಗಳು ಮುಳುಗಿದ್ದಾವೆ, ಸೇತುವೆಗಳು ಕೂಡ ಮುಳುಗಿರೋದನ್ನ ನಾವು ನೋಡಿದ್ದೇವೆ. ರಾಜ್ಯದಲ್ಲಿ ಒಟ್ಟಾರೆ ಈ ತರ ನಾವು ಎಲ್ಲೆಲ್ಲಿ ಈ ಸಮಸ್ಯೆ ಬರಬಹುದು ಅನ್ನೋದನ್ನ ಮೊದಲೇ ಅಂದಾಜು ಮಾಡಿ ಅಲ್ಲಿ ಸುಮಾರು 2223 ಗ್ರಾಮಗಳು ಇಡೀ ರಾಜ್ಯದಲ್ಲಿ ಸಮಸ್ಯೆಗೆ ಒಳಗಾಗಬಹುದು ಅಂತ, ಅಂದ್ರೆ ಆಗಿದೆ ಅಂತಲ್ಲ, ಸಮಸ್ಯೆಗೆ ಮಳೆ ಅತಿವೃಷ್ಟಿ ಆದಾಗ ಒಳಗಾಗಬಹುದು ಅನ್ನುವಂತ ಗ್ರಾಮಗಳನ್ನ ಗುರುತಿಸಿದ್ದೇವೆ. ಅವು ಸುಮಾರು 1257 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತದೆ. ಅಲ್ಲಿ ಎಲ್ಲಾ ಕಡೆನೂ ಕೂಡ ನಾವೊಂದು ಟಾಸ್ಕ್ ಫೋರ್ಸ್ಗಳನ್ನ ರಚನೆ ಮಾಡಿದ್ದೇವೆ. ಅವರಿಗೆ ತಕ್ಷಣ ಏನು ಪರಿಹಾರ ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಅವರಿಗೆಲ್ಲ ಸೂಚನೆ ಕೊಟ್ಟಿದ್ದೇವೆ. ಈಗ ಎಲ್ಲೆಲ್ಲಿ ಈ ತರ ಆಗಿದೆ ಅಂತ ಕಡೆ ತಕ್ಷಣಕ್ಕೆ ಜನ ಉಳ್ಕೊಳ್ಳೋದಕ್ಕೆ ವಸತಿಗೆ ಆರೈಕೆ ಕೇಂದ್ರಗಳನ್ನ ಮಾಡಿದ್ದೇವೆ. ಈಗ ಸದ್ಯದಲ್ಲಿ ಸುಮಾರು 64 ಆರೈಕೆ ಕೇಂದ್ರಗಳು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ನಡೀತಾ ಇದೆ. ಒಟ್ಟು ಒಂದು ವಾರ ಓಪನ್ ಇರ್ತದೆ, ಆಮೇಲೆ ಬಂದ್ ಆಗ್ತದೆ. ಆ ರೀತಿ ನೋಡಿದಾಗ ಸುಮಾರು 150ಕ್ಕಿಂತ ಹೆಚ್ಚು ಕಡೆ ಆರೈಕೆ ಕೇಂದ್ರಗಳನ್ನ ತೆರೆದಿದ್ದೇವೆ. ಆದ್ರೆ ಇವತ್ತು 64 ಆರೈಕೆ ಕೇಂದ್ರಗಳು ಚಾಲ್ತಿಯಲ್ಲಿದ್ದಾವೆ. ಸುಮಾರು ಸದ್ಯಕ್ಕೆ ಇವತ್ತಿನ ದಿನ ಒಂದು 10,000 ಜನ ಆರೈಕೆ ಕೇಂದ್ರಗಳಲ್ಲಿ ವಸತಿ, ಊಟ, ಉಪಚಾರವನ್ನ ನಮ್ಮ ಕಡೆಯಿಂದ ಪಡೀತಾ ಇದ್ದಾರೆ. ಈಗ ಆಗಿರುವಂತಹ ಅತಿ ಮಳೆಯಿಂದ ಸುಮಾರು ಒಂದು ಸದ್ಯದ ಅಂದಾಜು 44,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ ಅಂತ ನಾವು ಅಂದಾಜು ಮಾಡಿದ್ದೇವೆ. ಅದು ಇನ್ನೂ ಜಾಸ್ತಿನೂ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ ಒಂದು ವಾರದಿಂದ ಈಚೆಗೆ ಹಾನಿ ಜಾಸ್ತಿ ಆಗಿರೋದ್ರಿಂದ ಅದು ಎಲ್ಲಾ ಜಿಲ್ಲೆಗಳಿಂದ ನಾನು ಮಾಹಿತಿಯನ್ನ ತರಿಸ್ತಾ ಇದ್ದೇನೆ. ಈ ವಾರದ ಅಂತ್ಯಕ್ಕೆ ಅಂತಿಮವಾಗಿ ಎಷ್ಟು ಬೆಳೆ ಹಾನಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ಪಟ್ಟಿ ಮಾಡ್ತೇವೆ. 44,000 ರಾಜ್ಯದ ಆಗ್ತಾ ಇದೆ. ಜೊತೆಗೆ ಒಂದು 832 ಮನೆನೂ ಕೂಡ ಹಾಳಾಗಿದ್ದಾವೆ ಅನ್ನುವಂಥದ್ದು. ಜೊತೆಗೆ ಒಟ್ಟು ನಮಗೆ ಈ ಮುಂಗಾರು ಹಂಗಾಮು ಆರಂಭ ಆದ್ಮೇಲೆ ಸುಮಾರು 48 ಜನ ಪ್ರಾಣವನ್ನ ಇದರಲ್ಲಿ ಕಳ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಅತಿವೃಷ್ಟಿಯಿಂದ ಅಲ್ಲ. ಉದಾಹರಣೆಗೆ ಸುಮಾರು 8 ಜನ ಈ ಸಿಡಿಲು ಬಡಿದು 8 ಜನ ಆಹುತಿಯಾಗಿದ್ದಾರೆ. ಜೊತೆಗೆ ಮರ ಬಿದ್ದು ಒಂದು 6 ಜನ ಸಾವಿಗೆ ಈಡಾಗಿದ್ದಾರೆ. ಇನ್ನು ಮನೆಗಳು ಬಿದ್ದಿದ್ದು ಒಂದು 14 ಜನ, ಮತ್ತೆ ಇನ್ನು 12 ಜನ ನೀರಿಗೆ ಇಳಿದು ಹೋಗಿದ್ದಾರೆ. ಸೊ ನಾನು ಎಲ್ಲರಿಗೂ ಮನವಿ ಮಾಡ್ತೇನೆ, ದಯವಿಟ್ಟು ನಿನ್ನೆ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ 3 ದಿನದ ಹಿಂದೆ ಒಂದು ಘಟನೆ ಆಗಿದೆ. ನಿನ್ನೆ ಇನ್ನೊಂದು ಘಟನೆ ಆಗಿದೆ. ರೈತ ಪುಟ್ಟ ಬಾಲಕಿ ನೀರು ಪಾಲಾಗಿದ್ದಾರೆ ಸರ್. ಈಗ ನೋಡಿ, ಒಂದು ಕಡೆ ಹೊಳೆ ತುಂಬಿ ಹರಿಯೋವಾಗ್ಲೂ ಕೂಡ ಒಬ್ಬ ರೈತರು ಮೇವಿಗೆ ಹುಲ್ಲು ತರೋದಕ್ಕೆ ಹೊಳೆ ದಾಟ್ಲಿಕ್ಕೆ ಹೋಗಿ ಕೊಚ್ಚಿ ಹೋಗಿದ್ದಾರೆ. ನಾನು ದಯವಿಟ್ಟು ಮನವಿ ಮಾಡ್ತೇನೆ, ಹೊಳೆ ತುಂಬಿ ಹರಿತಾ ಇದೆ,
ನಿಮ್ಗೆ ಈಜು ಬರಬಹುದು, ನಿಮ್ಗೆ ವಿಶ್ವಾಸ ಇರಬಹುದು, ಆದ್ರೆ ನೀರಿನ ಮಧ್ಯದಲ್ಲಿ ಏನಿರುತ್ತೆ ಅನ್ನೋದು ನಾವು ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಇಂತಹ ಸಂದರ್ಭದಲ್ಲಿ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ. ಇನ್ನೊಂದು ಕಡೆ ಒಂದು ತಾಯಿ ಹೊಳೆಗೆ ಹೋಗಿದ್ದಾರೆ, ನದಿಗೆ ಹೋಗಿದ್ದಾರೆ, ಜೊತೆಗೆ 4-5 ವರ್ಷದ ಮಗುನೂ ಕೂಡ ಹೋಗಿದೆ. ತಾಯಿ ನೋಡ್ಕೊಂಡೇ ಇಲ್ಲ. ತಾಯಿ ಮನೆ ಆ ಮಗು ತಾಯಿ ಜೊತೆಗೆ ಹೋಗಿ ನೀರಿನಲ್ಲಿ ಕೊಚ್ಚಿ ಹೋಗ್ಬಿಟ್ಟಿದೆ. ತಾಯಿ ಮನೆಗೆ ವಾಪಸ್ ಬಂದಿದ್ದಾರೆ. ಅದಾದ್ಮೇಲೆ ಒಂದು 3 ಗಂಟೆ ಆದ್ಮೇಲೆ ಮಗು ಕಾಣೆ ಆಗಿರೋದನ್ನ ತಿಳ್ಕೊಂಡಿದ್ದಾರೆ. ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ನಾವು ಎಚ್ಚರಿಕೆಯಿಂದ ಇರಬೇಕಾದಂತ ಸಂದರ್ಭದಲ್ಲಿ ನಾವ್ಯಾರು ಕೂಡ ಎಚ್ಚರ ತಪ್ಪಬಾರದು, ಬೇಜವಾಬ್ದಾರಿ ಆಗಬಾರದು ಅಂತ ನಾನು ಮನವಿ ಮಾಡ್ತೇನೆ. ನಾನು ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೇನೆ, ಡಿಸಿಗಳಿಗೆ, ಎಸ್ಪಿಗಳಿಗೆ. ಜನ ಏನಾದ್ರೂ ಅಧಿಕಾರಿಗಳ ಮಾತು ಕೇಳದೆ ನಿರ್ಲಕ್ಷ್ಯ ಮಾಡಿ ಏನಾದ್ರೂ ಒಳಗೆ ಇಳಿಯೋದು, ನೀರಿಗೆ ಇಳಿಯೋದು, ಈಜಕ್ಕೆ ಹೋಗೋದು ಅಂತದ್ದು ಮಾಡಿದ್ರೆ ಅವರಿಗೆ ಲಾಠಿ ಪ್ರಯೋಗ ಮಾಡಬೇಕು. ಜನ ನಮ್ಮನ್ನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನಮ್ಮನ್ನ ಬೈಕೊಂಡ್ರು ಪರವಾಗಿಲ್ಲ, ನಮ್ಮ ಮಾತಿಗೆ ಗೌರವ ಕೊಟ್ಟು ನೀರಿನಿಂದ ದೂರ ಉಳಿಲಿಲ್ಲ ಅಂತ ಹೇಳಿದ್ರೆ ಅನಗತ್ಯವಾಗಿ ನೀರಿಗೆ ಇಳಿಯುವಂತಹದ್ದು, ಮೀನ್ ಹಿಡಿಯಕ್ಕೆ ಹೋಗೋದು, ಈಜೋದಕ್ಕೆ ಹೋಗೋದು, ಅಥವಾ ಅನಗತ್ಯವಾಗಿ ಏನೋ ಕೃಷಿ ಚಟುವಟಿಕೆ ಹೆಸರು ಹೇಳ್ಕೊಂಡು ನೀರಿಗೆ ಇಳಿಯುವಂತಹದನ್ನ ಅವಾಯ್ಡ್ ಮಾಡಬೇಕು. ಸೆಲ್ಫಿ ತಗೊಳ್ಳೋದು, ಎಲ್ಲೋ ಎಷ್ಟೋ ಜನ ಈ ಬ್ರಿಡ್ಜ್ ಮೇಲೆ ಬಗ್ಗಿ ಸೆಲ್ಫಿ ತಗೊಳಕ್ ಹೋಗಿ ನೀರಿಗೆ ಆಹುತಿ ಆಗಿರುವಂತಹದ್ದು, ಇದೆಲ್ಲ ನೋಡಿ ಆಗೋರ್ಗೆ ತೊಂದರೆ ಗೊತ್ತಾಗೋದಿಲ್ಲ. ಅವರ ಉಳಿಕೆ ಕುಟುಂಬ ಆ ನಷ್ಟವನ್ನ ಅನುಭವಿಸಬೇಕಾಗುತ್ತೆ. ನಮ್ಮ ರಾಜ್ಯದಲ್ಲಿ ನಾವು ಒಂದು ಪ್ರಾಣ ಕಳ್ಕೊಳ್ಳಿಕ್ಕೂ ನಮ್ಗೆ ತಯಾರಿಲ್ಲ. ಹಾಗಾಗಿ ಒಳ್ಳೆ ಮಾತಿಗೆ ಗೌರವ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಲಾಠಿ ಪ್ರಯೋಗನೂ ಮಾಡಿ ಅಂತ ನಾನು ಸ್ವಲ್ಪ ಜನ ನಮ್ಮನ್ನ ಬೈಕೊಂಡ್ರು ಪರವಾಗಿಲ್ಲ, ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ಪ್ರಾಣ ಉಳಿಸೋ ದೃಷ್ಟಿಯಿಂದ ಲಾಠಿ ಪ್ರಯೋಗ ಮಾಡಿ ಅಂತಾನೂ ಕೂಡ ನಾನು ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಒಟ್ಟಾರೆ ಈಗ ಪುಣ್ಯಕ್ಕೆ 2 ದಿನದಿಂದ ಮಳೆ ಕಡಿಮೆ ಆಗಿದೆ ಸ್ವಲ್ಪ ಪ್ರಮಾಣದಲ್ಲಿ. ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದಾಗ ಈ ವರ್ಷ ಇನ್ನೂ ಒಟ್ಟಾರೆ ಹಾನಿ ನಮಗೆ ಕಡಿಮೆ ಇದೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ 2019-20ರಲ್ಲಿ ಸುಮಾರು 272 ಜನ ಮಳೆಗಾಲದಲ್ಲಿ ನಮಗೆ ಸಾವಿಗೆ ಈಡಾಗಿದ್ರು. ಆಮೇಲೆ 2022ರಲ್ಲಿ 249 ಜನ ಸಾವಾಗಿತ್ತು. ಅದಕ್ಕೆಲ್ಲ ಹೋಲಿಕೆ ಮಾಡಿದಾಗ ಈ ವರ್ಷ ಸಾವಿನ ಪ್ರಮಾಣನೂ ನಾವು ಕಡಿಮೆ ಮಾಡಿದ್ದೇವೆ ಜಿಲ್ಲಾಡಳಿತದವರ ಸಹಕಾರದಿಂದ, ಜನಗಳ ಸಹಕಾರದಿಂದ. ಆ ವರ್ಷ ಎಲ್ಲ 250-270 ಇದ್ದದ್ದು ಈ ವರ್ಷ ಸದ್ಯಕ್ಕೆ 243 ಸಾವು ಆಗಿರುವಂತಹದನ್ನ ನಾವು ನೋಡಿದ್ದೇವೆ. ಹಾಗೇನೆ ನೀವು ಬೆಳೆ ಹಾನಿನೂ ತೆಗೆದುಕೊಂಡ್ರೆ 2019ರಲ್ಲಿ ಸುಮಾರು 9,70,000 ಹೆಕ್ಟೇರ್ ಬೆಳೆ ಹಾನಿ ಆಗಿತ್ತು. ಹಾಗೆ ನೀವು 22ನೇ ವರ್ಷ ತಗೊಂಡ್ರೆ 12,40,000 ಅಷ್ಟು ಬೆಳೆ ಹಾನಿ ಆಗಿತ್ತು ಹೆಕ್ಟೇರ್ ಪ್ರದೇಶದಲ್ಲಿ. ಅದಕ್ಕೆ ಹೋಲಿಕೆ ಮಾಡಿದಾಗ ಈಗ 44,000 ಹೆಕ್ಟೇರ್ ಇದೆ. ಸೊ ಒಂದು ರೀತಿಯಲ್ಲಿ ಅಲ್ಲಲ್ಲಿ ಕೆಲವು ಭಾಗದಲ್ಲಿ ಜನಕ್ಕೆ ತೊಂದರೆ ಆಗಿದೆ, ರೈತರ ಜಮೀನುಗಳು ಬೆಳೆ ಹಾನಿ ಆಗಿದೆ, ಮನೆಗಳಿಗೆ ತೊಂದರೆ ಆಗಿದ್ರು ಕೂಡ ಓವರ್ ಆಲ್ ರಾಜ್ಯದ ಪರಿಸ್ಥಿತಿ ನೋಡಿದಾಗ ಹಿಂದಿನ ವರ್ಷಗಳಿಗೆ ಆಗಿರುವಷ್ಟು ಈ ವರ್ಷ ಹಾನಿ ಆಗಿಲ್ಲ. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನ ನಿಭಾಯಿಸತಕ್ಕಂತ ಎಲ್ಲ ಕೆಲಸ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲಾಡಳಿತ ಆಗಲಿ, ಜಿಲ್ಲಾ ಮಂತ್ರಿಗಳಾಗಲಿ ಎಲ್ಲರೂ ಕೂಡ ಈಗ ಬೇಡಿಕೆ ನಿಜ ತಾವು ಹೇಳುವಂತಹದ್ದು. ಎಲ್ಲರೂ ಈಗ ನಾನು ದಾರಿಯಲ್ಲೇ 1-2 ಕಡೆ ರೈತರು ನನ್ನನ್ನು ನಿಲ್ಲಿಸಿ ಮಾತಾಡಿದ್ರು. ಅವರು ಕೂಡ ಪಾಪ ಬಹಳ ವಿನಯವಾಗಿ ಒಳ್ಳೆ ಮಾತಿನಲ್ಲಿ ಅವರು ಮನವಿ ಮಾಡೋದು, ನಮಗೆ ವರ್ಷ ಈ ಕೆಲಸ ಬೇಡ, ದಯವಿಟ್ಟು ಶಾಶ್ವತ ಪರಿಹಾರ ಕೊಡಿ ಅಂತ. ಜಿಲ್ಲಾ ಮಂತ್ರಿಗಳು, ನಾನು, ಡಿಸಿ ಅವರು ಕೂಡ ದಾರಿ ಉದ್ದಕ್ಕೂ 1-1.5 ತಾಸು ಇದೇ ಸಮಸ್ಯೆಯನ್ನ ಚರ್ಚೆ ಮಾಡ್ಕೊಂಡು ಬಂದಿದ್ದೇವೆ. ಎಸ್ಪೆಷಲಿ ಬೇರೆ ಗ್ರಾಮಗಳಲ್ಲೂ ಇದೆ. 3 ಗ್ರಾಮದಲ್ಲಿ ಬಹಳ ಸಮಸ್ಯೆ ಇದೆ. 1 ಗ್ರಾಮದಲ್ಲಿ ಪರ್ಯಾಯ ಜಮೀನನ್ನ ನಾವು ಕೊಟ್ಟಿದ್ದೇವೆ, ಆದ್ರೆ ಅಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಒಬ್ರು ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡು ಬಂದಿದ್ದಾರೆ. ಇನ್ನೊಂದು ಊರಿನಲ್ಲಿ ಬದಲಿ ಜಾಗ, ಅಲ್ಲಿ ಯಾವುದು ಸರ್ಕಾರಿ ಜಾಗ ಇಲ್ಲ, ಖಾಸಗಿಯವರಿಂದ ಜಾಗ ತಗೊಳ್ಬೇಕು. ನಿನ್ನೆ ಮಾನ್ಯ ಸಚಿವರು ಹೋಗಿ ಮಾತನಾಡಿ ಅಲ್ಲಿ ಜನಗಳಿಗೆ ಒಂದು 18 ಎಕರೆ ಜಾಗವನ್ನ ಕೊಡ್ಲಿಕ್ಕೆ ಅವ್ರ ಹತ್ರ ನಿನ್ನೆ ಸಚಿವರೇ ರೈತರ ಜೊತೆಗೆ ಸಂಧಾನ ಮಾಡಿದ್ದಾರೆ. ಇನ್ನೊಂದು ಊರಿದೆ, ಅಲ್ಲಿ ಯಾವುದು ಸರ್ಕಾರಿ ಜಾಗ ಇಲ್ಲ, ಖಾಸಗಿ ರೈತರು ದುಬಾರಿ ದರವನ್ನ ಕೇಳ್ತಾ ಇದ್ದಾರೆ. ಇಷ್ಟೇ 3 ಉದಾಹರಣೆಗೆ. ಆದ್ರೆ ಇದೇ ತರ ಇನ್ನು ಬೇರೆ ಗ್ರಾಮಗಳಲ್ಲೂ ಸಮಸ್ಯೆ ಇದೆ. ಏನಾಗಿದೆ, ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೇಳೋದಾದ್ರೆ ಸರ್ಕಾರಿ ಜಾಗಗಳು ಉಳಿದಿರೋದು ಬಹಳ ಕಡಿಮೆ ಇದೆ. ಎಲ್ಲ ಇಲ್ಲಿ ಖಾಸಗಿ ಜಮೀನುಗಳೇ ಇರುವಂತಹದ್ದು. ಮತ್ತು ಖಾಸಗಿ ಜಮೀನುಗಳು ರೈತರು ಕೆಲವು ಕಡೆ ಕೊಡೋದಕ್ಕೆ ಮುಂದೆ ಬರ್ತಾರೆ, ಕೆಲವರು ಕೊಡೋದಿಲ್ಲ.
ಇದರೆಲ್ಲದರ ನಡುವೆ ನಾವು ಈ ರಿಹ್ಯಾಬಿಲಿಟೇಷನ್ ಅನ್ನ ಮಾಡದೆ ಹೋದ್ರೆ ಖಂಡಿತ ಶಾಶ್ವತ ಪರಿಹಾರ ಅಂತೂ ಆಗೋದಿಲ್ಲ ಅನ್ನೋ ನಿಮ್ಮ ವಿಷಯ ಏನಿದೆ, ನಾವು ಕೂಡ ನಮ್ದು ಅದೇ ಅಭಿಪ್ರಾಯ ಇದೆ. ಆದ್ರೆ ಹೇಳಿದಷ್ಟು ಮಟ್ಟಕ್ಕೆ ಆಗ್ತಾ ಇಲ್ಲ ಕೆಲಸ ಅನ್ನೋದನ್ನು ಕೂಡ ನಾನು ಒಪ್ಕೊಳ್ತೇನೆ. ಅದನ್ನ ತಮ್ಮ ಹತ್ರ ನಾನು ವಾದ ಮಾಡ್ಲಿಕ್ಕೆ ಹೋಗೋದಿಲ್ಲ, ಆದ್ರೆ ಮಾಡ್ಬೇಕು, ಅದನ್ನು ಕೂಡ ನಾವು ಒಪ್ಕೊಳ್ತೇವೆ. ಸಚಿವರು ನಾನು ಮಾನ್ಯ ತಿಮ್ಮಾಪುರ್ ಅವರು ನಾನು ಇದೇ ಮಾತಾಡ್ಕೊಂಡು ಬಂದಿದ್ದೀವಿ. ಇರಿಗೇಷನ್ ಮಿನಿಸ್ಟರ್ಗೂ ಕೂಡ ನಾವು ಇದಾದ್ಮೇಲೆ ಮಾತಾಡಿ ಅಟ್ಲೀಸ್ಟ್ ಎಲ್ಲ ಅಟ್ ಎ ಟೈಮ್ ಆಗದೆ ಹೋದ್ರು ಕೂಡ ಯಾವುದು ತುಂಬಾ ಸಮಸ್ಯಾತ್ಮಕ ಗ್ರಾಮಗಳಿದಾವೆ ಅದನ್ನಾದ್ರೂ ಪ್ರಯಾರಿಟಿ ತಗೊಂಡು ಒಂದೇ ವರ್ಷಕ್ಕಾಗದೆ ಹೋದ್ರು ಕೂಡ ಒಂದು 2-3 ವರ್ಷದ ಅವಧಿಯಲ್ಲಿ ಇದನ್ನ ಮಾಡಬೇಕು ಅಂತ ನಾನು ಮಾನ್ಯ ತಿಮ್ಮಾಪುರ್ ಅವರು ಇಬ್ರು ನೀರಾವರಿ ಸಚಿವರ ಹತ್ರ ಕೂತ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ಮಾತಾಡ್ತೇವೆ. ನಾವು ಮಾತಿನಲ್ಲಿ ಹೇಳಿದಷ್ಟು ಸಲೀಸಿಲ್ಲ, ಅದು ನನಗೆ ಅರಿವಿದೆ, ಆದ್ರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ. ಈಗ ಬೇಡಿಕೆ ನಿಜ ತಾವು ಹೇಳುವಂತಹದ್ದು. ಎಲ್ಲರೂ ಈಗ ನಾನು ದಾರಿಯಲ್ಲೇ 1-2 ಕಡೆ ರೈತರು ನನ್ನನ್ನು ನಿಲ್ಲಿಸಿ ಮಾತಾಡಿದ್ರು. ಅವರು ಕೂಡ ಪಾಪ ಬಹಳ ವಿನಯವಾಗಿ ಒಳ್ಳೆ ಮಾತಿನಲ್ಲಿ ಅವರು ಮನವಿ ಮಾಡೋದು, ನಮಗೆ ವರ್ಷ ಈ ಕೆಲಸ ಬೇಡ, ದಯವಿಟ್ಟು ಶಾಶ್ವತ ಪರಿಹಾರ ಕೊಡಿ ಅಂತ. ಜಿಲ್ಲಾ ಮಂತ್ರಿಗಳು ನಾನು DC ಅವರು ಕೂಡ ದಾರಿ ಉದ್ದಕ್ಕೂ 1-1.5 ತಾಸು ಇದೇ ಸಮಸ್ಯೆಯನ್ನು ಚರ್ಚೆ ಮಾಡ್ಕೊಂಡು ಬಂದಿದ್ದೇವೆ. ಎಸ್ಪೆಷಲಿ ಬೇರೆ ಗ್ರಾಮಗಳಲ್ಲೂ ಇದೆ, 3 ಗ್ರಾಮದಲ್ಲಿ ಭಾಳ ಸಮಸ್ಯೆ ಇದೆ. 1 ಗ್ರಾಮದಲ್ಲಿ ಪರ್ಯಾಯ ಜಮೀನನ್ನು ನಾವು ಕೊಟ್ಟಿದ್ದೇವೆ, ಆದರೆ ಅಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಒಬ್ರು ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡು ಬಂದಿದ್ದಾರೆ. ಇನ್ನೊಂದು ಊರಿನಲ್ಲಿ ಬದಲಿ ಜಾಗ, ಅಲ್ಲಿ ಯಾವುದು ಸರ್ಕಾರಿ ಜಾಗ ಇಲ್ಲ, ಖಾಸಗಿಯವರಿಂದ ಜಾಗ ತಗೊಳ್ಬೇಕು. ನಿನ್ನೆ ಮಾನ್ಯ ಸಚಿವರು ಹೋಗಿ ಮಾತನಾಡಿ ಅಲ್ಲಿ ಜನಗಳಿಗೆ ಒಂದು 18 ಎಕರೆ ಜಾಗವನ್ನು ಕೊಡಲಿಕ್ಕೆ ಅವ್ರ ಹತ್ರ ನಿನ್ನೆ ಸಚಿವರೇ ರೈತರ ಜೊತೆಗೆ ಸಂಧಾನ ಮಾಡಿದ್ದಾರೆ. ಇನ್ನೊಂದು ಊರಿದೆ, ಅಲ್ಲಿ ಯಾವುದು ಸರ್ಕಾರಿ ಜಾಗ ಇಲ್ಲ, ಖಾಸಗಿ ರೈತರು ದುಬಾರಿ ದರವನ್ನು ಕೇಳ್ತಾ ಇದ್ದಾರೆ. ಇಷ್ಟೇ 3 ಉದಾಹರಣೆಗೆ. ಆದರೆ ಇದೇ ಥರ ಇನ್ನೂ ಬೇರೆ ಗ್ರಾಮಗಳಲ್ಲೂ ಸಮಸ್ಯೆ ಇದೆ. ಏನಾಗಿದೆ, ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೇಳೋದಾದರೆ ಸರ್ಕಾರಿ ಜಾಗಗಳು ಉಳಿದಿರೋದು ಬಹಳ ಕಡಿಮೆ ಇದೆ. ಎಲ್ಲ ಇಲ್ಲಿ ಖಾಸಗಿ ಜಮೀನುಗಳೇ ಇರುವಂತಹದ್ದು. ಮತ್ತು ಖಾಸಗಿ ಜಮೀನುಗಳು ರೈತರು ಕೆಲವು ಕಡೆ ಕೊಡೋದಕ್ಕೆ ಮುಂದೆ ಬರ್ತಾರೆ, ಕೆಲವರು ಕೊಡೋದಿಲ್ಲ. ಇದರೆಲ್ಲದರ ನಡುವೆ ನಾವು ಈ ರಿಹ್ಯಾಬಿಲಿಟೇಷನ್ ಅನ್ನ ಮಾಡದೆ ಹೋದ್ರೆ ಖಂಡಿತ ಶಾಶ್ವತ ಪರಿಹಾರ ಅಂತೂ ಆಗೋದಿಲ್ಲ ಅನ್ನೋ ನಿಮ್ಮ ವಿಷಯ ಏನಿದೆ, ನಾವು ಕೂಡ ನಮ್ದು ಅದೇ ಅಭಿಪ್ರಾಯ ಇದೆ. ಆದ್ರೆ ಹೇಳಿದಷ್ಟು ಮಟ್ಟಕ್ಕೆ ಆಗ್ತಾ ಇಲ್ಲ ಕೆಲಸ ಅನ್ನೋದನ್ನು ಕೂಡ ನಾನು ಒಪ್ಕೊಳ್ತೇನೆ. ಅದನ್ನ ತಮ್ಮ ಹತ್ರ ನಾನು ವಾದ ಮಾಡ್ಲಿಕ್ಕೆ ಹೋಗೋದಿಲ್ಲ, ಆದ್ರೆ ಮಾಡ್ಬೇಕು, ಅದನ್ನು ಕೂಡ ನಾವು ಒಪ್ಕೊಳ್ತೇವೆ. ಸಚಿವರು ನಾನು ಮಾನ್ಯ ತಿಮ್ಮಾಪುರ್ ಅವರು ನಾನು ಇದೇ ಮಾತಾಡ್ಕೊಂಡು ಬಂದಿದ್ದೀವಿ. ಇರಿಗೇಷನ್ ಮಿನಿಸ್ಟರ್ಗೂ ಕೂಡ ನಾವು ಇದಾದ್ಮೇಲೆ ಮಾತಾಡಿ ಅಟ್ಲೀಸ್ಟ್ ಎಲ್ಲ ಅಟ್ ಎ ಟೈಮ್ ಆಗದೆ ಹೋದ್ರು ಕೂಡ ಯಾವುದು ತುಂಬಾ ಸಮಸ್ಯಾತ್ಮಕ ಗ್ರಾಮಗಳಿದಾವೆ ಅದನ್ನಾದ್ರೂ ಪ್ರಯಾರಿಟಿ ತಗೊಂಡು ಒಂದೇ ವರ್ಷಕ್ಕಾಗದೆ ಹೋದ್ರು ಕೂಡ ಒಂದು 2-3 ವರ್ಷದ ಅವಧಿಯಲ್ಲಿ ಇದನ್ನ ಮಾಡಬೇಕು ಅಂತ ನಾನು ಮಾನ್ಯ ತಿಮ್ಮಾಪುರ್ ಅವರು ಇಬ್ರು ನೀರಾವರಿ ಸಚಿವರ ಹತ್ರ ಕೂತ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ಮಾತಾಡ್ತೇವೆ. ನಾವು ಮಾತಿನಲ್ಲಿ ಹೇಳಿದಷ್ಟು ಸಲೀಸಿಲ್ಲ, ಅದು ನನಗೆ ಅರಿವಿದೆ, ಆದ್ರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ. ಅದೇ ಈಗ ಮಿನಿಸ್ಟರ್ ನೆಗೋಸಿಯೇಷನ್ ಮಾಡ್ತಾ ಇದ್ದಾರೆ, ಅಲ್ಲಿ ಒಂದು 18 ಎಕರೆ ಏನೋ ಕೊಡ್ಲಿಕ್ಕೆ ಅಲ್ಲೇ ಮುಂದೆ ಬಂದಿದ್ದಾರೆ ಅಂತ ನಾನು ಹೇಳಿದ್ದು. ಮಿರ್ಜಿ ಗ್ರಾಮದ್ದೇ ಉದಾಹರಣೆ ಕೊಟ್ಟಿದ್ದು. ನೋಡೋಣ, ಒಂದು ನೆಗೋಸಿಯೇಷನ್ ಮಾಡ್ತೇವೆ ಮಂತ್ರಿಗಳ ನೇತೃತ್ವದಲ್ಲಿ. ಈಗ ನಮಗೂ ನಾರ್ಮ್ಸ್ ಇರುತ್ತಲ್ಲ, ತೀರಾ ನಾರ್ಮ್ಸ್ ಬಿಟ್ಟು ಹೋಗ್ಲಿಕ್ಕೂ ಆಗೋದಿಲ್ಲ, ಪ್ರಶ್ನೆ ಮಾಡುವಂತಹದ್ದೆಲ್ಲ ಇರುತ್ತೆ. ಆದ್ರೂ ಕೂಡ ಮಂತ್ರಿಗಳ ಸಹಕಾರದಿಂದ ಏನೋ ಒಂದು ನೆಗೋಸಿಯೇಷನ್ ಕೆಲಸ DC ಅವರು ಮಾಡ್ತಾ ಇದ್ದಾರೆ. ನಾನು ಅವ್ರ ಜೊತೆಗೆ ನಿಂತು ಅದನ್ನ ಪರಿಹಾರ ಮಾಡ್ತೇವೆ. ನಾನು ಮನವಿ ಮಾಡ್ತೇನೆ, ದಯವಿಟ್ಟು ಭೂಮಿ ಕಳ್ಕೊಳ್ಳೋರು ಅವ್ರ ಕಷ್ಟ ನಾನು ಇಲ್ಲ ಅಂತ ಹೇಳೋದಿಲ್ಲ, ಅವ್ರ ಬಗ್ಗೆ ನಮಗೆ ಸಹಾನುಭೂತಿ ಇರಲೇಬೇಕು. ಆದರೂ ಕೂಡ ಇದು ಮನೆಗಳಿಗೆ ಆಗಿರೋದ್ರಿಂದ ಮಾನವೀಯತೆ ದೃಷ್ಟಿಯಿಂದ ಸಹಕಾರ ಕೊಡಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡ್ತೇನೆ. ಇನ್ನೊಂದು ಸಂಪರ್ಕಕ್ಕೆ ಪ್ರಮುಖವಾಗಿರೋದು ಚಿಚ್ಕಂಡಿ ಮತ್ತು ಇದೊಂದು ಯಾದವಾಡ ಸರ್ಕಲ್. ನಾವು ಚಿಕ್ಕವರಿದ್ದಾಗಲೂ ಕೇಳ್ತಾ ಬರ್ತಿದ್ದೀವಿ, ಇಲ್ಲಿ ಪ್ರತಿ ಸಲ ಹೀಗೆ ಆಗುತ್ತೆ. ಸಂಪರ್ಕನೇ ಬಂದಾದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ಏನಾದ್ರು ನೋಡಿ, ಇದು 60 ವರ್ಷ ಹಿಂದೆ ನಿರ್ಮಾಣ ಆಗಿರುವಂತಹ ಸೇತುವೆ, ಇದು ಮರು ನಿರ್ಮಾಣ ಆಗಲೇಬೇಕು ಅಂತ ನಮ್ಮ ಮಾನ್ಯ ಸ್ಥಳೀಯ ಶಾಸಕರು ಸಚಿವರು ಅವರು ಕೂಡ ಬಹಳ ಒತ್ತಡ ಮಾಡಿದ್ದಾರೆ. ಮತ್ತು ಇದು ತುಂಬಾ ಜನಗಳಿಗೆ ಸಂಪರ್ಕ ರಸ್ತೆ ಆಗಿದೆ. ಸುಮಾರು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾದ್ರೂ ಇದು ಅವಶ್ಯಕತೆ ಇದೆ. ಹಾಗಾಗಿ ಪ್ರಪೋಸಲ್ ಅನ್ನ ಈಗಾಗಲೇ KRDCL ಕಡೆಯಿಂದ ರೆಡಿ ಮಾಡಿದ್ದೇವೆ. ಇದನ್ನ ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ಭಾಗದ ನಿಮ್ಮ ಪರವಾಗಿ ಮಾನ್ಯ ಸಚಿವರು ಶಾಸಕರು ಅವ್ರ ಪರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಗೊಂಡು ಬಂದು KRDCL ಕಡೆಯಿಂದ ಇದನ್ನ ಮಾಡಿಸುವಂತ ಪ್ರಯತ್ನ ಮಾಡ್ತೇವೆ. ಸರ್, ಕೊನೆಯದಾಗಿ ಸರ್, ಇದನ್ನ ಹೊರತುಪಡಿಸಿ ಒಂದು ರಾಜಕೀಯವಾಗಿ ಲಾಸ್ಟ್ ಈಗ ಮೈಸೂರಿನಿಂದ ಮುಡಾ ವಿಚಾರವಾಗಿ ಬಿಜೆಪಿ ನೋಡಿ, ಬಿಜೆಪಿಯವರು ಇದನ್ನ ಜನಗಳ
ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಕೂಡ ವಿಷಯದಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಕೋರ್ಟ್ಗೆ ಹಾಕಿ ಎನ್ಕ್ವೈರಿ ಮಾಡಿಸ್ಲಿ, ಬೇಕಾದ್ರೆ ಅವರೇ CBI ಇಂದ ಎನ್ಕ್ವೈರಿ ಮಾಡಿಸ್ಲಿ, ಯಾರು ತಪ್ಪು ಮಾಡಿದ್ರೆ ಏನಾದರೂ ಆಗಲಿ. ಆದರೆ ಮೂಡ ವಿಷಯದಲ್ಲಿ ಯಾರು ತಪ್ಪು ಮಾಡಿಲ್ಲ. ಯಾಕೆ ಅಂದರೆ ಅವರು ಜಮೀನನ್ನ ಗೊತ್ತಿಲ್ಲದೆ, ಜಮೀನಿನ ಮಾಲೀಕರಿಗೆ ಗೊತ್ತಿಲ್ಲದೆ ಮೂಡಾದವರು ಆ ಜಮೀನನ್ನ ತೆಗೆದುಕೊಂಡು ಬಡಾವಣೆ ಮಾಡಿ ಆ ಬಡಾವಣೆಯಲ್ಲಿ ಸೈಟ್ಗಳನ್ನು ಕೂಡ ಹಂಚಿಕೆ ಮಾಡಿದ್ದಾರೆ ಸಾರ್ವಜನಿಕರಿಗೆ. ಅದಕ್ಕೆ ಬದಲಿಯಾಗಿ ಜಮೀನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯವರ ಕುಟುಂಬದ ಜಮೀನು ಹೋಗಿರೋದು 3 ಎಕರೆ 16 ಗುಂಟೆ. ಅದಕ್ಕೆ ಬದಲಿಯಾಗಿ ಅವರಿಗೆ ಸಿಕ್ಕಿರೋದು ಲೆಸ್ ದೆನ್ 1 ಏಕರ್, 1 ಎಕರೆಗಿಂತ ಕಡಿಮೆ ಸಿಕ್ಕಿದೆ. ಸೊ ಹಾಗೂ ಇದು ಒಬ್ಬರೇ ಅಲ್ಲ, ಈ ಥರ ಸಾವಿರಾರು ಜನ ಯಾರ್ಯಾರು ಭೂಮಿ ಗೊತ್ತಿಲ್ಲದೆ ಕಳ್ಕೊಂಡಿದ್ದಾರೆ ಅಂಥವರಿಗೆ ಪರಿಹಾರವಾಗಿ ನಿವೇಶನಗಳನ್ನು ಕೊಟ್ಟಿದ್ದಾರೆ. ಇದು ಕೊಟ್ಟಿದ್ದು ಕೂಡ BJP ಅವಧಿಯಲ್ಲೇ 2022ರಲ್ಲೇ ಹಂಚಿಕೆ ಮಾಡಿರುವಂತಹದ್ದು. ಆದರೂ ಕೂಡ ನಾವು ತನಿಖೆಗೆ ಆಯೋಗವನ್ನು ರಚನೆ ಮಾಡಿದ್ದೇವೆ. ಯಾರೇ ತಪ್ಪು ಮಾಡಿದ್ರು ಅದರಲ್ಲಿ ಶಿಕ್ಷೆಗೆ ನಮ್ಗೆ ಯಾರ್ದು ಕೂಡ ಅಭ್ಯಂತರ ಇಲ್ಲ. ಆದರೆ ಅವರಿಗೆ ಪರ್ಯಾಯವಾಗಿ ನಿವೇಶನ ಕೊಟ್ಟಿರೋದು ಕಾನೂನಾತ್ಮಕವಾಗಿದೆ. ಇದನ್ನ ಬೇಕಾದ್ರೆ ಅವರೇ ಮಾಡ್ಲಿ. ಈಗ ನಾವೇನು ವಾಲ್ಮೀಕಿ ಹಗರಣದ್ದು ಇಡಿಗೆ ನಾವು ಕೊಟ್ಟುವ, ಅವ್ರು ಬಂದ್ ಮಾಡ್ತಾ ಇಲ್ವಾ? ಬೇಕಾದ್ರೆ ಮಾಡ್ಲಿ, CBIನವರು ಮಾಡ್ತಾ ಇದ್ದಾರೆ, ಮಾಡ್ಲಿ. ಯಾರು ಬೇಕೋ ಕೋರ್ಟ್ ಅನ್ನು ಅಪಾಯಿಂಟ್ ಮಾಡಿ ತನಿಖೆ ಮಾಡಿಸ್ಲಿ. ಆದ್ರೆ ನಿಜವಾಗಿ ಇಲ್ಲಿ ಅದಲ್ಲ ವಿಷಯ. ಯಾಕೆ ಅಂದ್ರೆ ಇದರಲ್ಲಿ ಏನೂ ತಪ್ಪಾಗಿಲ್ಲ, ಯಾವುದೂ ಹಗರಣ ಇಲ್ಲ. ಆದ್ರೆ ಜನಗಳ ಮನಸ್ಸನ್ನ, ಜನಗಳ ಗಮನವನ್ನ ಬೇರೆ ಕಡೆಗೆ ತಪ್ಪು ದಾರಿಗೆ ತಳ್ಳಬೇಕು. ಯಾಕೆ ತಳ್ಳಬೇಕು? ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೇಂದ್ರ BJPನವರು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಬರ ಪರಿಹಾರನೂ ಅಷ್ಟೇ, ನಮ್ಮ ರಾಜ್ಯಕ್ಕೆ 1 ಪೈಸಾನು ಕೊಡ್ಲಿಲ್ಲ ಅವರು. ಸುಪ್ರೀಂ ಕೋರ್ಟಿಗೆ ಹೋಗಿ ಹೋರಾಟ ಮಾಡಿದ್ವಿ. ಸುಪ್ರೀಂ ಕೋರ್ಟಿಗೆ ಹೋದ ಮೇಲೆ ನಮ್ಮ ರಾಜ್ಯಕ್ಕೆ 3,454 ಕೋಟಿ ಬಂತು. ಇಲ್ಲ ಅಂದ್ರೆ ಅಲ್ಲಿವರೆಗೂ ಬರ ಪರಿಹಾರ 1 ರೂಪಾಯಿ ಕೊಡ್ಲಿಲ್ಲ. ಕೇಂದ್ರದಿಂದ ತೆರಿಗೆಯಲ್ಲಿ ನಮ್ಮ ಹಕ್ಕು, ನಮ್ಮ ಪಾಲನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಅದರ ವಿರುದ್ಧ ನಾವು ಧ್ವನಿ ಎತ್ತಿದ್ದೇವೆ. ಈಗ ಮುಂದುವರೆದು ನಮ್ಮ ಪಾರ್ಲಿಮೆಂಟ್ ಸೀಟ್ಗಳನ್ನೇ ಕಿತ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಡಿಲಿಮಿಟೇಷನ್ ಪ್ರಕ್ರಿಯೆ ಮುಖಾಂತರವಾಗಿ. ಅದರ ವಿರುದ್ಧನೂ ನಾವು ಮೊನ್ನೆ ಒಂದು ರೆಸಲ್ಯೂಷನ್ ಅನ್ನ ಮಾಡಿದ್ದೇವೆ ವಿಧಾನಸಭೆಯಲ್ಲಿ. ಕರ್ನಾಟಕಕ್ಕೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿದ್ದೇವೆ. ಈ ವಂಚನೆ ನಿಲ್ಲಿಸಿ ನಮಗೆ ನ್ಯಾಯ ಕೊಡಿ ಅಂತೇಳಿ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಒಂದು ಕಡೆ. ಇನ್ನೊಂದು ಕಡೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಸಚಿವರಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಕಳಸಾ ಬಂಡೂರಿ ಯೋಜನೆ ಆಗಬೇಕು ಅಂತ ಉತ್ತರ ಕರ್ನಾಟಕದಲ್ಲಿ ಲಕ್ಷಾಂತರ ರೈತರು ಹೋರಾಟ ಮಾಡಿದ್ದಾರೆ. ಊಟ ಬಿಟ್ಟಿದ್ದಾರೆ, ನೀರು ಬಿಟ್ಟಿದ್ದಾರೆ, ಪ್ರಾಣ ಬಿಟ್ಟು ಹೋರಾಟ ಮಾಡಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ BJP ಬಂದು 10 ವರ್ಷ ಆದ್ರೂ ನಮ್ಮ ಕಳಸಾ ಬಂಡೂರಿ ನಾಲೆ ಯೋಜನೆಗೆ ಇವತ್ತಿಗೆ ಪರ್ಮಿಷನ್ ಕೊಟ್ಟಿಲ್ಲ. ನಮ್ಮ ಭಾಗದ ಹಕ್ಕಿನ ನೀರನ್ನ ಉಪಯೋಗ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿಲ್ಲ. ಇನ್ನು ಮಧ್ಯ ಕರ್ನಾಟಕ ಅಂದ್ರೆ ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು, ಚಿತ್ರದುರ್ಗ ಈ ಜಿಲ್ಲೆಗಳಿಗೆ ಅಪ್ಪರ್ ಭದ್ರಾ ಯೋಜನೆ ಮುಖಾಂತರ ರೈತರಿಗೆ ನೀರು ಕೊಡಬೇಕಾಗಿದೆ. ಅದಕ್ಕೆ 5,300 ಕೋಟಿ ಸೆಂಟ್ರಲ್ ಗವರ್ಮೆಂಟ್ ಕೊಡಬೇಕು. ನಯಾ ಪೈಸಾ ದುಡ್ಡು ಕೊಟ್ಟಿಲ್ಲ. ಇನ್ನ ದಕ್ಷಿಣ ಭಾಗಕ್ಕೆ ಬಂದ್ರೆ ಕಾವೇರಿಯಲ್ಲಿ ಈ ವರ್ಷ 100 TMC ನೀರು ಹರಿದು ಹೋಗ್ತಾ ಇದೆ. ಆ ನೀರನ್ನ ನಾವು ಮೇಕೆದಾಟುವಲ್ಲಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಿದ್ದಿದ್ರೆ ಆ ಭಾಗದ ಜನಗಳಿಗೆ ಶಾಶ್ವತ ಪರಿಹಾರ ಆಗ್ತಾ ಇತ್ತು. ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಟ್ಟಿಲ್ಲ. ಅಲ್ಲಿ ಕುಮಾರಸ್ವಾಮಿ ಅವರು ಮೇಕೆದಾಟು ಪರ್ಮಿಷನ್ ಕೊಡ್ಸಕ್ಕಾಗಿಲ್ಲ ಅವ್ರ ಕೈಲಿ. ಇಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಕಳಸಾ ಬಂಡೂರಿಗೆ ಪರ್ಮಿಷನ್ ಕೊಡ್ಸಕ್ ಇವ್ರ ಕೈಲಿ ಆಗಿಲ್ಲ. ಕೇಂದ್ರ ಸರ್ಕಾರದ ಅನ್ಯಾಯವನ್ನ ಮುಚ್ಚಾಕೋದಕ್ಕೋಸ್ಕರ ಜನಗಳ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೇನೆ ಇವತ್ತು ಇಡಿನವ್ರು ಬಂದ್ಬಿಟ್ಟು ಏನ್ ಮಾಡಿದ್ರು, ಅವರು ಸತ್ಯ ಶೋಧನೆ ಮಾಡಲಿಕ್ಕೆ ಬಂದಿಲ್ಲ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಅಲ್ಲಿ ಹಣ ನಾವು ಮೂಡಾದಲ್ಲಿ ತಪ್ಪಾಗಿಲ್ಲ, ಆದ್ರೆ ವಾಲ್ಮೀಕಿ ನಿಗಮದಲ್ಲಿ ಹಣ ಕಳುವಾಗಿರೋದಂತೂ ನಿಜ. ಅವರು ಬಂದು ಇಡಿನವ್ರು ಬಂದು ಯಾರು ಹಣ ಕಳುವು ಮಾಡಿದ್ದಾರೆ ಅಂತ ಹುಡುಕ್ತಾ ಇಲ್ಲ. ಅಲ್ಲಿ ವಿಟ್ನೆಸ್ಗಳನ್ನ ಹಿಡಿದು ಬಿಟ್ಟು CM ಮೇಲೆ DCM ಮೇಲೆ ನೀವು ತಪ್ಪು ಹೇಳಿಕೆ ಕೊಡಿ ಅಂತೇಳಿ ಹಗರಣವನ್ನೇ ಮುಚ್ಚಾಕಿ ರಾಜಕೀಯ ದ್ವೇಷ ಸಾಧನೆ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ.
ಅವರಿಗೆ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ದೇಶದಲ್ಲಿ ಹಿನ್ನಡೆ ಆಗಿದೆ. ಹೋದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕರ್ನಾಟಕದಲ್ಲಿ ಅವರಿಗೆ ಸೋಲಾಗಿದೆ. ಈ ಸೋಲನ್ನ ಸಹಿಸೋದಕ್ಕೆ ಆಗದೆ ಇವತ್ತು ಏನೇ ಮಾಡಿ ಕರ್ನಾಟಕದ ಜನರಿಂದ ಆಯ್ಕೆ ಆಗಿರುವಂತ ರಾಜ್ಯ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತೇಳಿ ಅವರು ಕಾನ್ಸ್ಪಿರಸಿ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಯಾವ ತರ ವೆಸ್ಟ್ ಬೆಂಗಾಲ್ ಅಲ್ಲಿ, ಬೇರೆ ರಾಜ್ಯಗಳಲ್ಲಿ ಅಂದ್ರೆ ತಮಿಳುನಾಡು, ಕೇರಳದಲ್ಲಿ ಗವರ್ನರ್ ಅನ್ನ ಉಪಯೋಗಿಸಿಕೊಂಡು ಸರ್ಕಾರಗಳನ್ನ ಅಲುಗಡಿಸುವಂತ ಪ್ರಯತ್ನ ಈಗ ಕರ್ನಾಟಕದಲ್ಲೂ ಆರಂಭ ಮಾಡ್ತಾ ಇದ್ದಾರೆ ಅನ್ನುವಂತ ಸುದ್ದಿ ನನಗಿದೆ. ಸೊ ಗವರ್ನರ್ ಕಚೇರಿಯನ್ನ ಉಪಯೋಗಿಸಿಕೊಂಡು ಕನ್ನಡಿಗರಿಂದ ಆಯ್ಕೆ ಆಗಿರುವಂತ ನಮ್ಮ ಸರ್ಕಾರವನ್ನ ಅಲುಗಾಡಿಸ್ಲಿಕ್ಕೆ ಗವರ್ನರ್ ಕಚೇರಿಯನ್ನ ದುರುಪಯೋಗ ಕೂಡ ಮಾಡಿಕೊಡ್ಲಿಕ್ಕೆ ಹೊರಟಿದ್ದಾರೆ ಕೇಂದ್ರ ಸರ್ಕಾರ. ಪಾದಯಾತ್ರೆ ಇವೆಲ್ಲವೂ ಕೂಡ ಕರ್ನಾಟಕಕ್ಕೆ ಕೇಂದ್ರದಿಂದ ಆಗಿರುವ ಅನ್ಯಾಯವನ್ನ ಮುಚ್ಚಾಕಬೇಕು, ಜನಗಳ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡಬೇಕು ಮತ್ತು ಕನ್ನಡಿಗರಿಂದ ಆಯ್ಕೆ ಆಗಿರುವಂತ ನಮ್ಮ ಸರ್ಕಾರವನ್ನ ಉರುಳಿಸಬೇಕು ವಾಮ ಮಾರ್ಗದ ಮುಖಾಂತರ. ಇದಕ್ಕೆ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ. ಗವರ್ನರ್ ಕಚೇರಿಯನ್ನ ದುರುಪಯೋಗ ಮಾಡಿದ್ರೆ ದೇಶದ ಸಂವಿಧಾನ ಇದೆ, ಅಂಬೇಡ್ಕರ್ ಅವರು ಕೊಟ್ಟಿರುವಂತಹದ್ದು, ಅದರ ಅಡಿಯಲ್ಲಿ ನಾವು ಕೋರ್ಟ್ಗೆ ಹೋಗ್ತೇವೆ. ಗವರ್ನರ್ ಕಚೇರಿಯನ್ನ ದುರುಪಯೋಗ ಮಾಡಿದ್ರೆ ಹಾಗೂ ಜನಗಳಿಗೆ ಪ್ರಜಾಪ್ರಭುತ್ವ ಉಳಿಸೋದಕ್ಕೋಸ್ಕರ ಬೀದಿಗಿಳಿದು ನಾವು ಹೋರಾಟ ಮಾಡ್ತೇವೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.